ಮೊನ್ನೆ ದಿನ 13ನೇ ತಾರೀಕು ಸಂಜೆ 8 ಗಂಟೆ ಸಮಯಕ್ಕೆ ಮಲ್ಲಿಕ್ ಜಾನ್ ಅಂತ ಸುಮಾರು 27ರಿಂದ 28 ವರ್ಷ ವಯಸ್ಸಿನ ಒಬ್ಬ ಯುವಕನನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿತ್ತು. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಮಂಟೂರು ರೋಡಲ್ಲಿ. ಸೊ ಆ ವ್ಯಕ್ತಿಯನ್ನು ಕಿಮ್ಸ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಿದ ನಂತರ, ಅಂದರೆ ಅಲ್ಲಿ ಸ್ಥಳೀಯರು ಶಿಫ್ಟ್ ಮಾಡಿದ ತಕ್ಷಣ ಅಲ್ಲಿ ಕಿಮ್ಸಲ್ಲಿ ಒಂದು ಫರ್ದರ್ ಡೆತ್ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ನಮ್ಮ ಒಂದು 7-8 ತಂಡಗಳು ಘಟನೆ ನಡೆದ ಕ್ಷಣದಿಂದನೂ ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳಿಕ್ಕೆ, ದಸ್ತಗಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದರ ಫಲವಾಗಿ 4ರಿಂದ 5 ಜನ ಆರೋಪಿಗಳು, ಸಸ್ಪೆಕ್ಟೆಡ್ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಅದರಲ್ಲಿರುವಂಥ ಪ್ರಮುಖ 2 ಆರೋಪಿಗಳನ್ನು ನಾವು ಇನ್ನೂ ಹೆಚ್ಚುವರಿ ಆರೋಪಿಗಳ ವಶಕ್ಕಾಗಿ ಇವತ್ತು ಬೆಳಗ್ಗೆ ಮಂಟೂರು ರಸ್ತೆ ಹತ್ರ ಇರುವಂಥ ಮಂಟೂರು ರೈಲ್ವೆ ಗೇಟ್ ಹತ್ರ ಬಂದಾಗ ಏಕಾಏಕಿ ಅವರು ನಮ್ಮ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅಲ್ಲಿದ್ದಂಥ ಕೆಲ ವ್ಯಕ್ತಿಗಳು ಕೂಡ ಅಲ್ಲಿಂದ ಓಡೋಗಿರುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಹಂಗಾಗಿ ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಮತ್ತು ಇಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಬೆಂಡಿಗೇರಿ ಇನ್ಸ್ಪೆಕ್ಟ್ರು 2 ಸುತ್ತುಗಳನ್ನು ಅವರ ಆರೋಪಿಗಳ ಮೇಲೆ ಚಲಾಯಿಸಿದ್ದಾರೆ. ಒಟ್ಟಾರೆಯಾಗಿ 6 ಸುತ್ತನ್ನು ಚಲಾಯಿಸಿದ್ದಾರೆ. 2 ಏರ್ ಫೈರ್ ಮಾಡಿದ್ದಾರೆ. 4 ರೌಂಡ್ಸು ಆರೋಪಿಗಳ ಮೇಲೆ ಫೈರ್ ಮಾಡಿದಾಗ 2 ರೌಂಡ್ಸ್ ಮಾತ್ರ ಅವರ ಕಾಲಿಗೆ ಬಿದ್ದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಈ ಒಂದು ಪ್ರೋಸೆಸ್ಸಲ್ಲಿ ಬಾಲರಾಜ್ ಅಲಿಯಾಸ್ ಬಾಲ್ಯ ಮತ್ತು ಮೊಹಮ್ಮದ್ ಹಫೀಜ್ ಅನ್ನೋಂಥ 2 ಆರೋಪಿಗಳಿಗೆ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಸಿಬ್ಬಂದಿ PI ಬೆಂಡಿಗೇರಿ SR ನಾಯ್ಕು, ಅದೇ ರೀತಿ ನಮ್ಮ ಕಾನ್ಸ್ಟೇಬಲ್ ಆಗಿರುವಂತಹ ನೂರ್ ಅಹಮದ್ ನೀಲ್ಗಾರ್ ಅಂತ ಒಬ್ಬರು, ಆಮೇಲೆ ಕಿರಣ್ ಚಲವಾದಿ ಅಂತ ಒಬ್ಬರು, 2 ಸಿಬ್ಬಂದಿಗಳಿಗೂ ಕೂಡ ಪೆಟ್ಟು ಬಿದ್ದಿದೆ. ಅವ್ರನ್ನ ಕೂಡ ಕಿಮ್ಸಿಗೆ ಅಡ್ಮಿಟ್ ಮಾಡಿದ್ದೀವಿ. ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿ ಬಾಲ್ಯ ಅಲಿಯಾಸ್ ಬಾಲರಾಜ್ ಏನಿದ್ದಾನೆ, ಯಾವಾಗ ಅವನ ಅಸೋಸಿಯೇಟ್ಸ್ನ ನಾವು ವಶಕ್ಕೆ ತೊಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ, ಅವನು ಠಾಣೆಯ ಸುತ್ತಮುತ್ತ ಸರ್ಫೇಸ್ ಆಗಿ ಅಲ್ಲಿ ನಮ್ಮ ಸಿಬ್ಬಂದಿಗಳು ವಶಕ್ಕೆ ತೊಗೊಂಡಿದ್ದಾರೆ. ಇದನ್ನು ನಾನು ಮತ್ತು ಕೆಲವು ಹುಡುಗರದ್ದು ಹೆಸರುಗಳನ್ನ ಮಾತ್ರ ಹೇಳ್ತಾನೆ. ಬಟ್ ನಮ್ಮ ತನಿಖೆಯಲ್ಲಿ ಇನ್ನೂ ಬೇರೆ ಬೇರೆ ಪ್ರಮುಖ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂಥದ್ದು ಗಮನಕ್ಕೆ ಬಂದಾಗ ಅವ್ರನ್ನೆಲ್ಲ ನೀವು ಅರೆಸ್ಟ್ ಮಾಡಿದರೆ ಮತ್ತು ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ತೊಂದರೆ ಆಗುತ್ತೆ ಅಂತಂದೆಲ್ಲ ಭಾಳ ಇಂಟ್ರಾಗೇಷನಿಗೆ ಸಹಕರಿಸಿಲ್ಲ. ಇಂಥವ್ರದ್ದು ಹಾಕಬೇಡಿ ಅಂಥವ್ರದ್ದು ಹಾಕಬೇಡಿ ಅಂತ ತುಂಬ ಹುಚ್ಚುಚ್ಚು ಬಿಹೇವ್ ಮಾಡಿದ್ದಾನೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ. ಮತ್ತು ಅದರ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಆರೋಪಿಗಳ ಇನ್ವಾಲ್ವ್ಮೆಂಟ್ ಇರುವಂಥದ್ದು ನಮಗೆ ತಿಳಿದು ಬಂದದ್ದು ಹಿನ್ನೆಲೆಯಲ್ಲಿ ಇವ್ರುಗಳದ್ದೆಲ್ಲ ಹೆಸರು ನಾನೇ ಹೇಳ್ಬಿಟ್ಟಿದ್ದೀನಿ ಅಂತ ನಾಳೆ ದಿನ ನನಗೆ ತೊಂದರೆ ಮಾಡ್ತಾರೆ ಅಂತೆಲ್ಲ ಹೇಳಿರೋದು ಉಂಟು. ಹಂಗಾಗಿ ಇದೊಂದು ಪ್ರಾಪರ್ ಕಾನ್ಸ್ಪಿರಸಿ ಆಗಿರುವಂಥದ್ದು. ಇಲ್ಲಿ ಇರುವಂತಹ 2 ಗುಂಪುಗಳೇನಿದ್ದಾವೆ, ರೌಡಿ ಶೀಟರ್ಸ್ ಗುಂಪುಗಳಿದ್ದಾವೆ. ಆ ಗುಂಪುಗಳ ನಡುವೆ ನಡೆದಿರುವಂಥ ಒಂದು ತಮ್ಮ ಪ್ರಾಬಲ್ಯ ಸಾಧನೆ ಮಾಡಲಿಕ್ಕೆ ನಡೆದಿರುವಂಥ ಸಂಘರ್ಷದಲ್ಲಿ ಆಗಿರುವಂಥ ಘಟನೆ ಇದು. ಆ ಒಂದು ರಾಜಾರೋಷವಾಗಿ ರೌಡಿ ಶೀಟರ್ ಒಬ್ಬ ಮರ್ಡರ್ ಮಾಡಿ ಸೀದಾ ಸ್ಟೇಷನ್ ಬರೋದು ಅವನಿಗೆ ಪೊಲೀಸರು ಇಲ್ವಾ ಅಥವಾ ಅಲ್ಲ? ನೋಡಿ, ಇವಾಗ ನೀವು ಯಾಕೆ ಆ ಥರ ಅಂದ್ಕೋತೀರಿ? ಈಗ ಯಾವುದೇ ಒಬ್ಬ ವ್ಯಕ್ತಿ ಘಟನೆ ನಡೆದ ತಕ್ಷಣ ಓಡೋಗ್ತಾನೆ. ಅವನು ಓಡೋಗಿರೋ ಕೆಲಸ ಮಾಡಿದ್ದಾನೆ. ಓಡೋಗಿ ಎಲ್ಲ ರೀತಿ ಪ್ರಯತ್ನಗಳು ಮಾಡಿ ಸುಮಾರು ಜನ ಲಾಯರ್ಗಳನ್ನ ಅಪ್ರೋಚ್ ಮಾಡಿದ್ದಾನೆ, ಸುಮಾರು ಜನ ಮೀಡಿಯಾದವ್ರನ್ನೂ ಅಪ್ರೋಚ್ ಮಾಡಿದ್ದಾನೆ. ಮೀಡಿಯಾದವ್ರು ಬನ್ನಿ, ನಿಮ್ಮ ಜೊತೆ ನಾನು ಕೋರ್ಟಿಗೆ ಸರೆಂಡರ್ ಆಗ್ತೀನಿ ಅಂತೆಲ್ಲ ಮಾತಾಡಿರುವಂಥದ್ದು ನಮಗೆ ಮಾಹಿತಿ ತಿಳಿದು ಬಂದಿದೆ. ಅದೇ ರೀತಿ ಕೆಲವು ಸ್ಥಳೀಯ ಮುಖಂಡರನ್ನು ಅಪ್ರೋಚ್ ಮಾಡಿದ್ದಾನೆ. ಆದರೆ ಇಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಕೊಲೆ ಆರೋಪಿಗಳ ಜೊತೆ ನಾವು ಸಂಪರ್ಕ ಆಗಲಿ ವಿಶ್ವಾಸ ಆಗಲಿ ಇಟ್ಕೋಬಾರ್ದು ಅಂತ ಎಲ್ಲರೂ ಕೂಡ ನಿರಾಕರಿಸಿದ್ದಾರೆ. ಆಮೇಲೆ ಯಾವಾಗ ಅವನ ಅಸೋಸಿಯೇಟ್ಸು ಬೇರೆಯವ್ರನ್ನೆಲ್ಲ ವಶಕ್ಕೆ ತೊಗೊಳುವಂಥದ್ದು, ಅವ್ರ ಕುಟುಂಬ ಸದಸ್ಯರನ್ನು ವಿಚಾರಣೆಗೆ ಕರೆಸುವಂಥದ್ದಾಯಿತು. ಆ ಸಂದರ್ಭದಲ್ಲಿ ಅವನು ಠಾಣೆಯ ಸುತ್ತಮುತ್ತ ಬಂದಿರುವಂಥದ್ದು. ಮತ್ತು ಮುಖ್ಯವಾಗಿ ಅವನೇನು ಅಂದ್ಕೊಂಡ, ನಾನು ಮತ್ತು ಒಂದು 4-5 ಜನ ಹೆಸರುಗಳು ಹೇಳಿಬಿಟ್ರೆ ಪೊಲೀಸರಲ್ಲಿ ನಿಲ್ಲಿಸ್ಬಿಡ್ತಾರೆ ಅನ್ನೋವಂಥ ಒಂದು ತಪ್ಪು ಕಲ್ಪನೆ ಅವನಲ್ಲಿತ್ತು. ಆದರೆ ನಮ್ಮ ತನಿಖಾಧಿಕಾರಿಗಳು ಈಗಾಗಲೇ ನಮ್ಮ ACPಗಳು, DCPಗಳು, ಇನ್ಸ್ಪೆಕ್ಟರ್ಗಳು, ಇನ್ಫ್ಯಾಕ್ಟ್ ನಮಗೆ ಗೊತ್ತು, ನಿನ್ನೆ ಮತ್ತು ಮೊನ್ನೆ ನಮ್ಮದು ಸ್ಪೋರ್ಟ್ಸ್ ನಡೀತು, ಆ್ಯನ್ಯುವಲ್ ಸ್ಪೋರ್ಟ್ಸ್ ನಡೆದಾಗ್ಯೂ ಕೂಡ ನಮ್ಮ ಯಾವ ಅಧಿಕಾರಿ ಮತ್ತು ಕ್ರೈಮ್ ಸಿಬ್ಬಂದಿಗಳು ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸದೆ ಈ ಒಂದು ಪ್ರಕರಣವನ್ನು ಭೇದಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಾಯಿದ್ರು. ಯಾವಾಗ ಕೆಲವು ಪ್ರಮುಖ ರೌಡಿ ಶೀಟರ್ಗಳ ಹೆಸರುಗಳೆಲ್ಲ ಬಂತು, ಸೊ ನಾನೇ ಹೇಳ್ಬಿಟ್ಟಿದ್ದೀನಿ ಅಂತಂದು ಮತ್ತು ನನಗೆ ನಾಳೆ ಇವರಿಂದ ತೊಂದರೆ ಆಗುತ್ತೆ ಅಂತಂದು ಇವತ್ತು ಬೆಳಗ್ಗೆ ಪ್ರಾಬಬಲಿ ಆ ಆರೋಪಿಗಳಿರುವಂಥ ಸ್ಥಳ ತೋರಿಸ್ತೀನಿ ಅಂತ ಬಂದಾಗ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಸೊ ನಮ್ಮ ಅಧಿಕಾರಿಗಳು ಇಂಥ ಘೋರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿನ ಬಿಡಬಾರ್ದು ಅಂತಂದು ಇಂಥ ಒಂದು ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಮತ್ತು ಆರೋಪಿಯನ್ನು ತಪ್ಪಿಸ್ಕೊಂಡು ಓಡೋಗುವಂಥ ಒಂದು ಪ್ರಯತ್ನ ತಡೆಯೋ ನಿಟ್ಟಿನಲ್ಲಿ ಅವರು 2 ಆರೋಪಿಗಳಿಗೆ ಮಿನಿಮಲ್ ಯೂಸ್ ಆಫ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಕಾಲಿಗೆ ಗುಂಡು ಹಾರಿಸೋದ್ರ ಮುಖಾಂತರ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ.
ಆರೋಪಿಗಳು ಇದರಲ್ಲಿ ಒಟ್ಟು ಒಂದು 10-15ಕ್ಕಿಂತ ಹೆಚ್ಚು ಜನ ಆರೋಪಿಗಳಿದ್ದಾರೆ. ಕೆಲವರು ಪ್ರತ್ಯಕ್ಷವಾಗಿ ಸೀನ್ ಆಫ್ ಅಫೆನ್ಸಲ್ಲಿ ಇದ್ದವರಿದ್ದಾರೆ, ಕೆಲವರು ಕಾನ್ಸ್ಪಿರಸಿ ಮಾಡಿಬಿಟ್ಟು ಊರು ಬಿಟ್ಟಿರೋರು ಇದ್ದಾರೆ. ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನಾನು ಸಾಚಾ ಇದ್ದೀನಿ, ನಂದು ಇದರಲ್ಲಿ ಏನು ಪಾತ್ರ ಇಲ್ಲ ಅನ್ನೋಂಥ ಒಂದು ಶೋ ಕೊಡುವಂಥ ಪ್ರಯತ್ನ ಮಾಡಿರುವಂಥವ್ರು ಇದ್ದಾರೆ. ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಹುಬ್ಬಳ್ಳಿ ಧಾರವಾಡ ಭಾಳ ಅಭಿವೃದ್ಧಿ ಪಥದಲ್ಲಿ ಹೋಗ್ತಿರುವಂತಹ ನಗರ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೆ ಇದೊಂದು ಜೀವನಾಡಿ ಅಂತಿರುವಂತಹ ನಗರ. ಇಲ್ಲಿ ಶಿಕ್ಷಣಕ್ಕಾಗಿ, ವ್ಯಾಪಾರಕ್ಕಾಗಿ, ವೈದ್ಯಕೀಯ ಸವಲತ್ತುಗಳಿಗಾಗಿ, ವಹಿವಾಟಿಗಾಗಿ, ಸಂಚಾರಕ್ಕಾಗಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಪ್ರತಿದಿನ 2-3 ಲಕ್ಷ ಜನ ಬೇರೆ ಬೇರೆ ಕೆಲಸಗಳಿಗೆ ಬರ್ತಾರೆ. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ಕಿಮ್ಸ್ ಹಾಸ್ಪಿಟ್ಲಿಗೆ ಬರ್ತಾರೆ. ಇಂಥ ಒಂದು ಜನರು ಡಿಪೆಂಡ್ ಆಗಿರುವಂಥ ನಗರ ಕೆಲವು ಕಿಡಿಗೇಡಿಗಳು ಶಾಂತಿಭಂಗ ಮಾಡುವಂಥದ್ದು, ಈ ರೀತಿ ಭಯ ಹುಟ್ಟಿಸುವಂಥ ಪ್ರಯತ್ನ ಮಾಡುವಂಥವ್ರಿಗೆ ಮುಲಾಜಿಲ್ದಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾನೂನು ಕ್ರಮ ಕೈಗೊಳ್ತಾರೆ. ಈಗಾಗಲೇ ನಮ್ಮಲ್ಲಿ ಒಟ್ಟು 4 ಗೂಂಡಾ ಆ್ಯಕ್ಟನ್ನು ಹಾಕಿದ್ದೀವಿ. ಅದನ್ನು ಹೈಕೋರ್ಟ್ ಅವರು ಅಪೋಲ್ಡ್ ಕೂಡ ಮಾಡಿದ್ದಾರೆ ಅಡ್ವೈಸರಿ ಬೋರ್ಡಲ್ಲಿ. ಅದೇ ರೀತಿ 106ಕ್ಕೂ ಹೆಚ್ಚು ಎಕ್ಸ್ಟರ್ನಮೆಂಟ್ ಅಂದರೆ ಗಡೀಪಾರು ಪ್ರಕರಣಗಳು ಮಾಡಿದ್ದಾರೆ. ಯಾರ್ಯಾರ ಮೇಲೆ ವಾರೆಂಟ್ಸ್ ಇದೆ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಅವಳಿ ನಗರವನ್ನು ಒಂದು ಸುರಕ್ಷಿತ ನಗರಗಳನ್ನಾಗಿ ಮಾರ್ಪಾಡು ಮಾಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಹಗಲು ರಾತ್ರಿ ಶ್ರಮಿಸಿದ್ದಾರೆ, ಇನ್ನು ಮುಂದೆ ಕೂಡ ಶ್ರಮಿಸ್ತಾರೆ. ಮೊನ್ನೆ ದಿನ 13ನೇ ತಾರೀಕು ಸಂಜೆ 8 ಗಂಟೆ ಸಮಯಕ್ಕೆ ಮಲ್ಲಿಕ್ ಜಾನ್ ಅಂತ ಸುಮಾರು 27-28 ವರ್ಷ ವಯಸ್ಸಿನ ಒಬ್ಬ ಯುವಕನನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿತ್ತು. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಮಂಟೂರು ರೋಡಲ್ಲಿ. ಸೊ ಆ ವ್ಯಕ್ತಿಯನ್ನು ಕಿಮ್ಸ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಿದ ನಂತರ, ಅಂದರೆ ಅಲ್ಲಿ ಸ್ಥಳೀಯರು ಶಿಫ್ಟ್ ಮಾಡಿದ ತಕ್ಷಣ ಅಲ್ಲಿ ಕಿಮ್ಸಲ್ಲಿ ಒಂದು ಫರ್ದರ್ ಡೆತ್ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ನಮ್ಮ ಒಂದು 7-8 ತಂಡಗಳು ಘಟನೆ ನಡೆದ ಕ್ಷಣದಿಂದನೂ ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳಿಕ್ಕೆ, ದಸ್ತಗಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದರ ಫಲವಾಗಿ 4-5 ಜನ ಆರೋಪಿಗಳು, ಸಸ್ಪೆಕ್ಟೆಡ್ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಅದರಲ್ಲಿರುವಂಥ ಪ್ರಮುಖ 2 ಆರೋಪಿಗಳನ್ನು ನಾವು ಇನ್ನು ಹೆಚ್ಚುವರಿ ಆರೋಪಿಗಳ ವಶಕ್ಕಾಗಿ ಇವತ್ತು ಬೆಳಗ್ಗೆ ಮಂಟೂರು ರಸ್ತೆ ಹತ್ರ ಇರುವಂಥ ಮಂಟೂರು ರೈಲ್ವೆ ಗೇಟ್ ಹತ್ರ ಬಂದಾಗ ಏಕಾಏಕಿ ಅವರು ನಮ್ಮ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅಲ್ಲಿದ್ದಂಥ ಕೆಲ ವ್ಯಕ್ತಿಗಳು ಕೂಡ ಅಲ್ಲಿಂದ ಓಡೋಗಿರುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಹಂಗಾಗಿ ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಮತ್ತು ಇಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಬೆಂಡಿಗೇರಿ ಇನ್ಸ್ಪೆಕ್ಟ್ರು 2 ಸುತ್ತುಗಳನ್ನು ಅವರ ಆರೋಪಿಗಳ ಮೇಲೆ ಚಲಾಯಿಸಿದ್ದಾರೆ. ಒಟ್ಟಾರೆಯಾಗಿ 6 ಸುತ್ತನ್ನು ಚಲಾಯಿಸಿದ್ದಾರೆ. 2 ಏರ್ ಫೈರ್ ಮಾಡಿದ್ದಾರೆ. 4 ರೌಂಡ್ಸು ಆರೋಪಿಗಳ ಮೇಲೆ ಫೈರ್ ಮಾಡಿದಾಗ 2 ರೌಂಡ್ಸ್ ಮಾತ್ರ ಅವರ ಕಾಲಿಗೆ ಬಿದ್ದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಈ ಒಂದು ಪ್ರೋಸೆಸ್ಸಲ್ಲಿ ಬಾಲರಾಜ್ ಅಲಿಯಾಸ್ ಬಾಲ್ಯ ಮತ್ತು ಮೊಹಮ್ಮದ್ ಹಫೀಜ್ ಅನ್ನೋಂಥ 2 ಆರೋಪಿಗಳಿಗೆ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಸಿಬ್ಬಂದಿ PI ಬೆಂಡಿಗೇರಿ SR ನಾಯ್ಕು, ಅದೇ ರೀತಿ ನಮ್ಮ ಕಾನ್ಸ್ಟೇಬಲ್ ಆಗಿರುವಂತಹ ನೂರ್ ಅಹಮದ್ ನೀಲ್ಗಾರ್ ಅಂತ ಒಬ್ಬರು, ಆಮೇಲೆ ಕಿರಣ್ ಚಲವಾದಿ ಅಂತ ಒಬ್ಬರು, 2 ಸಿಬ್ಬಂದಿಗಳಿಗೂ ಕೂಡ ಪೆಟ್ಟು ಬಿದ್ದಿದೆ. ಅವ್ರನ್ನ ಕೂಡ ಕಿಮ್ಸಿಗೆ ಅಡ್ಮಿಟ್ ಮಾಡಿದ್ದೀವಿ. ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿ ಬಾಲ್ಯ ಅಲಿಯಾಸ್ ಬಾಲರಾಜ್ ಏನಿದ್ದಾನೆ, ಅವನ ಅಸೋಸಿಯೇಟ್ಸ್ನ ನಾವು ವಶಕ್ಕೆ ತೊಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. ಅವನು ಠಾಣೆಯ ಸುತ್ತಮುತ್ತ ಸರ್ಫೇಸ್ ಆಗಿ ಅಲ್ಲಿ ನಮ್ಮ ಸಿಬ್ಬಂದಿಗಳು ವಶಕ್ಕೆ ತೊಗೊಂಡಿದ್ದಾರೆ. ಇದನ್ನು ನಾನು ಮತ್ತು ಕೆಲವು ಹುಡುಗರದ್ದು ಹೆಸರುಗಳನ್ನ ಮಾತ್ರ ಹೇಳ್ತಾನೆ. ಬಟ್ ನಮ್ಮ ತನಿಖೆಯಲ್ಲಿ ಇನ್ನು ಬೇರೆ ಬೇರೆ ಪ್ರಮುಖ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂಥದ್ದು ಗಮನಕ್ಕೆ ಬಂದಾಗ ಅವ್ರನ್ನೆಲ್ಲ ನೀವು ಅರೆಸ್ಟ್ ಮಾಡಿದರೆ ಮತ್ತು ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ತೊಂದರೆ ಆಗುತ್ತೆ ಅಂತಂದೆಲ್ಲ ಭಾಳ ಇಂಟ್ರೋಗೇಷನಿಗೆ ಸಹಕರಿಸಿಲ್ಲ. ಇಂಥವ್ರದ್ದು ಹಾಕ್ಬೇಡಿ ಅಂತ ತುಂಬ ಹುಚ್ಚುಚ್ಚು ಬಿಹೇವ್ ಮಾಡಿದ್ದಾನೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ. ಮತ್ತು ಅದರ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಆರೋಪಿಗಳ ಇನ್ವಾಲ್ವ್ಮೆಂಟ್ ಇರುವಂಥದ್ದು ನಮಗೆ ತಿಳಿದು ಬಂದದ್ದು ಹಿನ್ನೆಲೆಯಲ್ಲಿ ಇವ್ರುಗಳದ್ದೆಲ್ಲ ಹೆಸರು ನಾನೇ ಹೇಳ್ಬಿಟ್ಟಿದ್ದೀನಿ ಅಂತ ನಾಳೆ ದಿನ ನನಗೆ ತೊಂದರೆ ಮಾಡ್ತಾರೆ ಅಂತೆಲ್ಲ ಹೇಳಿರೋದುಂಟು. ಹಂಗಾಗಿ ಇದೊಂದು ಪ್ರಾಪರ್ ಕಾನ್ಸ್ಪಿರಸಿ ಆಗಿ ಆಗಿರುವಂಥದ್ದು. ಇಲ್ಲಿ ಇರುವಂತಹ 2 ಗುಂಪುಗಳೇನಿದ್ದಾವೆ, ರೌಡಿ ಶೀಟರ್ಸ್ ಗುಂಪುಗಳಿದ್ದಾವೆ. ಆ ಗುಂಪುಗಳ ನಡುವೆ ನಡೆದಿರುವಂಥ ಒಂದು ತಮ್ಮ ಪ್ರಾಬಲ್ಯ ಸಾಧನೆ ಮಾಡಲಿಕ್ಕೆ ನಡೆದಿರುವಂಥ ಸಂಘರ್ಷದಲ್ಲಿ ಆಗಿರುವಂಥ ಘಟನೆ ಇದು. ಆ ಒಂದು ರಾಜಾರೋಷವಾಗಿ ರೌಡಿ ಶೀಟರ್ ಒಬ್ಬ ಮರ್ಡರ್ ಮಾಡಿ ಸೀದಾ ಸ್ಟೇಷನ್ ಬರೋದು ಅವನಿಗೆ ಪೊಲೀಸರು ಇಲ್ವಾ ಅಥವಾ ಅಲ್ಲ? ನೋಡಿ, ಇವಾಗ ನೀವು ಯಾಕೆ ಆ ಥರ ಅಂದ್ಕೋತೀರಿ? ಈಗ ಯಾವುದೇ ಒಬ್ಬ ವ್ಯಕ್ತಿ ಘಟನೆ ನಡೆದ ತಕ್ಷಣ ಓಡೋಗ್ತಾನೆ. ಅವನು ಓಡೋಗಿರೋ ಕೆಲಸ ಮಾಡಿದ್ದಾನೆ. ಓಡೋಗಿ ಎಲ್ಲ ರೀತಿ ಪ್ರಯತ್ನಗಳು ಮಾಡಿ ಸುಮಾರು ಜನ ಲಾಯರ್ಗಳನ್ನ ಅಪ್ರೋಚ್ ಮಾಡಿದ್ದಾನೆ. ಸುಮಾರು ಜನ ಮೀಡಿಯಾದವ್ರನ್ನೂ ಅಪ್ರೋಚ್ ಮಾಡಿದ್ದಾನೆ. ಮೀಡಿಯಾದವ್ರು ಬನ್ನಿ, ನಿಮ್ಮ ಜೊತೆ ನಾನು ಕೋರ್ಟಿಗೆ ಸರೆಂಡರ್ ಆಗ್ತೀನಿ ಅಂತೆಲ್ಲ ಮಾತಾಡಿರುವಂಥದ್ದು ನಮಗೆ
ಮಾಹಿತಿ ತಿಳಿದು ಬಂದಿದೆ. ಅದೇ ರೀತಿ ಕೆಲವು ಸ್ಥಳೀಯ ಮುಖಂಡರನ್ನು ಅಪ್ರೋಚ್ ಮಾಡಿದ್ದಾನೆ. ಆದರೆ ಇಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಕೊಲೆ ಆರೋಪಿ ಜೊತೆ ನಾವು ಸಂಪರ್ಕ ಆಗಲಿ ವಿಶ್ವಾಸ ಆಗಲಿ ಇಟ್ಕೋಬಾರ್ದು ಅಂತ ಎಲ್ಲರೂ ಕೂಡ ನಿರಾಕರಿಸಿದ್ದಾರೆ. ಆಮೇಲೆ ಯಾವಾಗ ಅವನ ಅಸೋಸಿಯೇಟ್ಸು ಬೇರೆಯವ್ರನ್ನೆಲ್ಲ ವಶಕ್ಕೆ ತೊಗೊಳುವಂಥದ್ದು, ಅವ್ರ ಕುಟುಂಬ ಸದಸ್ಯರನ್ನು ವಿಚಾರಣೆಗೆ ಕರೆಸುವಂಥದ್ದಾಯಿತು. ಆ ಸಂದರ್ಭದಲ್ಲಿ ಅವನು ಠಾಣೆಯ ಸುತ್ತಮುತ್ತ ಬಂದಿರುವಂಥದ್ದು. ಮತ್ತು ಮುಖ್ಯವಾಗಿ ಅವನೇನು ಅಂದ್ಕೊಂಡ, ನಾನು ಮತ್ತು ಒಂದು 4-5 ಜನ ಹೆಸರುಗಳು ಹೇಳಿಬಿಟ್ರೆ ಪೊಲೀಸರಲ್ಲಿ ನಿಲ್ಲಿಸ್ಬಿಡ್ತಾರೆ ಅನ್ನೋವಂಥ ಒಂದು ತಪ್ಪು ಕಲ್ಪನೆ ಅವನಲ್ಲಿತ್ತು. ಆದರೆ ನಮ್ಮ ತನಿಖಾಧಿಕಾರಿಗಳು ಈಗಾಗಲೇ ನಮ್ಮ ACPಗಳು, DCPಗಳು, ಇನ್ಸ್ಪೆಕ್ಟರ್ಗಳು, ಇನ್ಫ್ಯಾಕ್ಟ್ ನಮಗೆ ಗೊತ್ತು ನಿನ್ನೆ ಮತ್ತು ಮೊನ್ನೆ ನಮ್ಮದು ಸ್ಪೋರ್ಟ್ಸ್ ನಡೀತು, ಆ್ಯನ್ಯುವಲ್ ಸ್ಪೋರ್ಟ್ಸ್ ನಡೆದಾಗ್ಯೂ ಕೂಡ ನಮ್ಮ ಯಾವ ಅಧಿಕಾರಿ ಮತ್ತು ಕ್ರೈಮ್ ಸಿಬ್ಬಂದಿಗಳು ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸದೆ ಈ ಒಂದು ಕೃತ್ಯವನ್ನು, ಈ ಒಂದು ಪ್ರಕರಣವನ್ನು ಭೇದಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಾಯಿದ್ರು. ಯಾವಾಗ ಕೆಲವು ಪ್ರಮುಖ ರೌಡಿ ಶೀಟರ್ಗಳ ಹೆಸರುಗಳೆಲ್ಲ ಬಂತು, ಸೊ ನಾನೇ ಹೇಳ್ಬಿಟ್ಟಿದ್ದೀನಿ ಅಂತಂದು, ಮತ್ತು ನನಗೆ ನಾಳೆ ಇವರಿಂದ ತೊಂದರೆ ಆಗುತ್ತೆ ಅಂತಂದು ಇವತ್ತು ಬೆಳಗ್ಗೆ ಪ್ರಾಬಬಲಿ ಆ ಆರೋಪಿಗಳಿರುವಂಥ ಸ್ಥಳ ತೋರಿಸ್ತೀನಿ ಅಂತ ಬಂದಾಗ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಸೊ ನಮ್ಮ ಅಧಿಕಾರಿಗಳು ಇಂಥ ಘೋರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿನ ಬಿಡಬಾರ್ದು ಅಂತಂದು ಈ ಒಂದು ಕೃತ್ಯ, ಈ ಒಂದು ಇಂಥ ಒಂದು ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಮತ್ತು ಆರೋಪಿಯನ್ನು ತಪ್ಪಿಸ್ಕೊಂಡು ಓಡೋಗುವಂಥ ಒಂದು ಪ್ರಯತ್ನ ತಡೆಯೋ ನಿಟ್ಟಿನಲ್ಲಿ ಅವರು ಇಬ್ಬರು ಆರೋಪಿಗಳಿಗೆ ಮಿನಿಮಲ್ ಯೂಸ್ ಆಫ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಕಾಲಿಗೆ ಗುಂಡು ಹಾರಿಸೋದ್ರ ಮುಖಾಂತರ ಅವ್ರನ್ನ ವಶಕ್ಕೆ ತಗೊಂಡಿದ್ವಿ. ಆರೋಪಿಗಳು ಇದರಲ್ಲಿ ಒಟ್ಟು ಒಂದು 10-15ಕ್ಕಿಂತ ಹೆಚ್ಚು ಜನ ಆರೋಪಿಗಳಿದ್ದಾರೆ. ಕೆಲವರು ಪ್ರತ್ಯಕ್ಷವಾಗಿ ಸೀನ್ ಆಫ್ ಅಫೆನ್ಸಲ್ಲಿದ್ದವರಿದ್ದಾರೆ, ಕೆಲವರು ಕಾನ್ಸ್ಪಿರಸಿ ಮಾಡಿಬಿಟ್ಟು ಊರು ಬಿಟ್ಟಿರೋರು ಇದ್ದಾರೆ. ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನಾನು ಸಾಚಾ ಇದ್ದೀನಿ, ನಂದು ಇದರಲ್ಲಿ ಏನು ಪಾತ್ರ ಇಲ್ಲ ಅನ್ನೋಂಥ ಒಂದು ಶೋ ಕೊಡುವಂಥ ಪ್ರಯತ್ನ ಮಾಡಿರುವಂಥವ್ರು ಇದ್ದಾರೆ. ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಹುಬ್ಬಳ್ಳಿ ಧಾರವಾಡ ಭಾಳ ಅಭಿವೃದ್ಧಿ ಪಥದಲ್ಲಿ ಹೋಗ್ತಿರುವಂತಹ ನಗರ, ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೆ ಇದೊಂದು ಜೀವನಾಡಿ ಅಂತಿರುವಂತಹ ನಗರ. ಇಲ್ಲಿ ಶಿಕ್ಷಣಕ್ಕಾಗಿ, ವ್ಯಾಪಾರಕ್ಕಾಗಿ, ವೈದ್ಯಕೀಯ ಸವಲತ್ತುಗಳಿಗಾಗಿ, ವಹಿವಾಟಿಗಾಗಿ, ಸಂಚಾರಕ್ಕಾಗಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಪ್ರತಿದಿನ 2-3 ಲಕ್ಷ ಜನ ಬೇರೆ ಬೇರೆ ಕೆಲಸಗಳಿಗೆ ಬರ್ತಾರೆ. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ಕಿಮ್ಸ್ ಹಾಸ್ಪಿಟ್ಲಿಗೆ ಬರ್ತಾರೆ. ಇಂಥ ಒಂದು ಜನರು ಡಿಪೆಂಡ್ ಆಗಿರುವಂಥ ನಗರ ಕೆಲವು ಕಿಡಿಗೇಡಿಗಳು ಶಾಂತಿಭಂಗ ಮಾಡುವಂಥದ್ದು, ಈ ರೀತಿ ಭಯ ಹುಟ್ಟಿಸುವಂಥ ಪ್ರಯತ್ನ ಮಾಡುವಂಥವ್ರಿಗೆ ಮುಲಾಜಿಲ್ದಲ್ಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾನೂನು ಕ್ರಮ ಕೈಗೊಳ್ತಾರೆ. ಈಗಾಗಲೇ ನಮ್ಮಲ್ಲಿ ಒಟ್ಟು 4 ಗೂಂಡಾ ಆ್ಯಕ್ಟನ್ನು ಹಾಕಿದ್ದೀವಿ. ಅದನ್ನು ಹೈಕೋರ್ಟ್ ಅವರು ಅಪೋಲ್ಡ್ ಕೂಡ ಮಾಡಿದ್ದಾರೆ ಅಡ್ವೈಸರಿ ಬೋರ್ಡಲ್ಲಿ. ಅದೇ ರೀತಿ 106ಕ್ಕೂ ಹೆಚ್ಚು ಎಕ್ಸ್ಟರ್ನಮೆಂಟ್ ಅಂದರೆ ಗಡೀಪಾರು ಪ್ರಕರಣಗಳು ಮಾಡಿದ್ದಾರೆ. ಯಾರ್ಯಾರ ಮೇಲೆ ವಾರೆಂಟ್ಸ್ ಇದೆ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಅವಳಿ ನಗರವನ್ನು ಒಂದು ಸುರಕ್ಷಿತ ನಗರಗಳನ್ನಾಗಿ ಮಾರ್ಪಾಡು ಮಾಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಹಗಲು ರಾತ್ರಿ ಶ್ರಮಿಸಿದ್ದಾರೆ, ಇನ್ನು ಮುಂದೆ ಕೂಡ ಶ್ರಮಿಸ್ತಾರೆ.